ಕಡಿಮೆ ಹಾಕಿದ್ರೆ ಹೆಚ್ಚು ಅನ್ಸ್ಕೊಳಗಿಲ್ಲ ರೀ. ನಾವು ಹಾಕೋದ ಹೊಯ್ಯೋದ ತಿಂಗಳಿಗೆ ಒಂದು ವಾರಕ್ಕೆ ಒಂದು ಸಲ ತಯಾರು ಮಾಡ್ತೀವಿ. ತಯಾರು ಮಾಡಿ ಹಿಂಗೆ ಕೈ ಬಿಟ್ಬಿಡ್ತೀವಿ ರೀ ಭೂಮಿಗೆ. ಈ ತಯಾರು ಮಾಡಿಂದ ಎಷ್ಟು ದಿನಕ್ಕೆ ಬಿಡ್ತೀರಿ? ಒಂದು ವಾರ ರೀ, 7 ದಿನ ಇಲ್ಲದು 8 ದಿವಸ. 8ನೇ ದಿವ್ಸಕ್ಕೆ ಬಿಟ್ಬಿಡ್ಬೇಕ್ರಿ ಅಂದ್ರೆ ಚಲೋ. 8 ಈಗ ಒಮ್ಮೆ ಕಲೀಲಿಲ್ಲ, ಕರೆಂಟಿನ ವ್ಯವಸ್ಥೆ ಇತ್ತು. ಈಗ ಗಿಡಕ್ಕೆ ಅಡ್ಡಾಡಿ ಹಂಚ್ಬೇಕಂದ್ರೆ ಆಳ್ಬೇಕ್ರಿ. ಇದು ಒಂಥರ ಸ್ವಲ್ಪ ವಾಸನೆ ಇರ್ತೈತಿ. ಈಗ ಸಗಣಿ ಬೆಳಿಲಾರ್ದ ದನ ಕಟ್ಲಾರ್ದ ಕಾಲ್ಮಾನ್ದಾಗ ಈ ನಿಧಿನ ಯಾವ ಹಾಕಿ ತೊಗೊಂಡೋಗಿ ಹಂಚ್ತಾಳ್ರಿ. ಹಂಚ್ಬೇಕು ನಾವ ಮನಿಯಾರ ನಮಗೆ. ಅಣ್ಣ ನಮಸ್ತೆ ಅಣ್ಣ. ನಮಸ್ಕಾರ. ನೀವು ಏನು ಮಾಡಕತ್ತೀರ ಇದೀಗ? ಇದು ನಮಸ್ಕಾರ ರೀ ಕೋಟೇಶಪ್ಪಣ್ಣರ. ಇದು ಜೀವಾಮೃತ ರೀ. ಜೀವಾಮೃತ? ಹೌದ್ರಿ. ಇದು ಒಂದು 1000 ಲೀಟ್ರಿಂದ ಬ್ಯಾರಲ್ ರೀ. ಇದು 1000 ಲೀಟರ್ ಬ್ಯಾರಲ್ ರೀ? ಹೌದ್ರಿ. ಇದಕ್ಕೆ ಒಂದು 50 ರಿಂದ 60 kg ಸಗಣಿ ಹಾಕ್ತೀವಿ ರೀ. ಆಕಳದ ಜವಾರಿ ಆಕಳದ್ದು ಆಗ್ಬೇಕು. ಒಂದು 50 ರಿಂದ 60 ಲೀಟ್ರ್ ಗೋಮೂತ್ರ ಹಾಕ್ತೀವಿ. ಒಂದು 10 kg ಬೆಲ್ಲ ರೀ. 10 kg ಬೆಲ್ಲ? ಹೌದು. ಒಮ್ಮಿಗೆ ಒಂದು 10 kg ಹಿಟ್ಟು ಹೊಲ್ದ ಬಗ್ಸ್ಕೊಂಡು ಇದಕ್ಕೊಂದು ಅರ್ಧ ಪುಟ್ಟಿ ಒಂದು 5 kg 2.5-3 kg ಅಷ್ಟು ಮಣ್ಣು ಹಾಕ್ತೀವಿ. ಇದು ಒಂದು 7 ದಿವಸ ತಿರುಗಿಸ್ತೀವಿ ರೀ. ದಿನಕ್ಕೊಂದು 2 ಹೊತ್ತು. ಈಗ ನೀರು ಹರಿತೈತಲ್ರಿ. ಈಗ ನಾವೇನು ಗಿಡಕ್ಕೆ ಹಂಚೋದಿಲ್ಲ, ಅಷ್ಟೇ ದಣ್ಕನಕ್ಕೆ ಹೋಗಲ್ಲ. ಇದನ್ನ ಮಾಡೋಕೆ ರಗಡಾಗಿರ್ತೈತಿ. ಇದಕ್ಕೆ ಹಿಂಗೆ ರೆಡಿ ಮಾಡಿ ಈ ಬಿಟ್ಬಿಡ್ತೀವಿ ರೀ. ಇದ್ರಿಗೆ ಹಿಂಗೆ ನೀರು ಗುಂಟ ಕೈ ಬಿಟ್ಬಿಡ್ತೀವಿ ರೀ. ಹಿಂಗೆ ನಡಿಯವ ನೀನಂತೇಳಿ ಹೊಳ್ಳಿ ಏನು ಇದಕ್ಕೆ ಇದನ್ನ ಮಾಡೋದ ಬೇಡ್ರಿ. ಭಾಳ ದಣ್ಕಾಳದ ಏನಿಲ್ಲ ರೀ. ನಾವು ಎಲ್ಲ ಬೆಳೆಗೂ ಇದು ಜೀವಾಮೃತಲಿಂದಲೇ ಬೆಳೆಸ್ತೀವಿ. ಫುಲ್ ಆಮೇಲೆ ಕಸ ಕಡ್ಡಿ ಇದ್ದದ್ದು ತೆಗೆದು ಯಾವುದು ಹೊರಗೆ ಹೋಗಂಗಿಲ್ಲ. ಮಲ್ಚಿಂಗ್ ಮಾಡಿಬಿಡ್ತೀವಿ. ಹೌದು, ಅಲ್ಲೇ ಮಲ್ಚಿಂಗ್ ಮಾಡ್ತೀವಿ. ಅದಾಗ ಗೊಬ್ಬರ ಆಗುತ್ತೆ ಸಾಕಷ್ಟು. ಈಗ ಬಾಳಿನ 3ನೇ ಬೆಳೆ ರೀ. 3ನೇ ಬೆಳೆ? ಹೌದು ರೀ, ಬಾಳೆ 3ನೇದು ಬಿಟ್ಟಿನಿ ರೀ. ಎಲ್ಲರೂ 3 ಬರಲ್ಲ ಅಂತಾರ ಕೆಲವೊಂದು. ನಮ್ಮಲ್ಲಿ ನಾವು 3ನೇದು ಬಿಟ್ಟಿವಿ ರೀ. ಅದಕ್ಕೆಲ್ಲ ಇದು ಅಂದ್ರೆ ಇದ್ರದ ರೀ. ಇದ್ರಲ್ಲಿದ್ದಾನೆ ನಾವೆಲ್ಲ ಸಾವಯವ ಕೃಷಿ ಮಾಡ್ಕೊತ ಹೊಂಟೀವಿ. ನಮಗೇನು ಇಳುವರಿಗೇನು ತೊಂದರೆ ಇಲ್ಲ. ಇದು ರೆಡಿ ಮಾಡಕ್ಕೆ ಬೇಕಾದಾಗ ಒಂದು ಬ್ಯಾರಲ್ ತೊಗೋಬೇಕ್ರಿ. ಮತ್ತೆ ಯಾವ್ದೇನು ತೊಗೋಬೇಕ್ರಿ? ಈ ಸಣ್ಣ ಪ್ರಮಾಣದಾಗ ಈ 250 ಲೀಟ್ರ್ 200 ಲೀಟ್ರಿನ ಬ್ಯಾರಲ್ ಅದಾವ್ರಿ. ಅಲ್ಲಿ ಅವು ಈಗ ಹಾಕ್ಸಿನ ಅವನ್ನ. ಆಮೇಲೆ ನಮ್ದು ಇದು ಒಮ್ಮಿಗೆ ಮಾಡಂತೇಳಿ ಅವನು ಜಗ್ ಹೋಗ್ಲಿದ್ದೀನಿ. ಎಷ್ಟು ಹಾಕಿದ್ರೆ ಕಡಿಮೆ ರೀ. ಹೆಚ್ಚು ಹಾಕಿದ್ರೆ ಕಡಿಮೆ ಅನ್ಸ್ಕೊಳಂಗಿಲ್ಲ, ಕಡಿಮೆ ಹಾಕಿದ್ರೆ ಹೆಚ್ಚು ಅನ್ಸ್ಕೊಳಂಗಿಲ್ಲ ರೀ. ನಾವು ಹಾಕೋದ ಹೊಯ್ಯೋದ ತಿಂಗಳಿಗೆ ಒಂದು ವಾರಕ್ಕೆ ಒಂದು ಸಲ ತಯಾರು ಮಾಡ್ತೀವಿ. ತಯಾರು ಮಾಡಿ ಹಿಂಗೆ ಕೈ ಬಿಟ್ಬಿಡ್ತೀವಿ ರೀ ಭೂಮಿಗೆ. ಈ ತಯಾರು ಮಾಡಿಂದ ಎಷ್ಟು ದಿನಕ್ಕೆ ಬಿಡ್ತೀರಿ? ಒಂದು ವಾರ ರೀ, 7 ದಿನ ಇಲ್ಲದು 8 ದಿವಸ. 8ನೇ ದಿವ್ಸಕ್ಕೆ ಬಿಟ್ಬಿಡ್ಬೇಕ್ರಿ ಅಂದ್ರೆ ಚಲೋ. 8 ಈಗ ಒಮ್ಮೆ ಕಲೀಲಿಲ್ಲ, ಕರೆಂಟಿನ ವ್ಯವಸ್ಥೆ ಇತ್ತು. ಈಗ ಗಿಡಕ್ಕೆ ಅಡ್ಡಾಡಿ ಹಂಚ್ಬೇಕಂದ್ರೆ ಆಳ್ಬೇಕ್ರಿ. ಇದು ಒಂಥರ ಸ್ವಲ್ಪ ವಾಸನೆ ಇರ್ತೈತಿ. ಈಗ ಸಗಣಿ ಬೆಳಿಲಾರ್ದ ದನ ಕಟ್ಲಾರ್ದ ಕಾಲ್ಮಾನ್ದಾಗ ಈ ನಿಧಿನ ಯಾವ ಹಾಕಿ ತೊಗೊಂಡೋಗಿ ಹಂಚ್ತಾಳ್ರಿ. ಹಂಚ್ಬೇಕು ನಾವ ಮನಿಯಾರ. ನಮಗೆ ಬೇರೆ ಬೇರೆ ಕೆಲಸ ಇರ್ತಾವಲ್ಲ, ನಾವು ನೀರಿನ ಗುಂಟನ ಕೈ ಬಿಟ್ಬಿಡ್ತೇವೆ. ಸ್ವಲ್ಪ ರಜಾ ಮಾಡಿದಾರೆ ಗಿಡಕ್ಕೆ ಹಂಚ್ತಾರೆ. ನಾವು ಜಾಸ್ತಿನೇ ಮಾಡಿಬಿಟ್ಟಿರ್ತೀವಲ್ಲ, ಎಲ್ಲಲ್ಲಿ ತೊಯ್ಕೊಂತನ ಹೋಗ್ಲಿ, ಎಲ್ಲಲ್ಲಿ ಹೊಲ ತುಂಬಾನೇ ಆಗಲಿ, ಸಾಕಷ್ಟು ಸಮೃದ್ಧಿ ಆಗಿ. ಹಂಗಾಗಿ ಇದು ವಾರದಾಗ ಇದು ಎಷ್ಟು ವರ್ಷದಿಂದ ಮಾಡ್ತೀರಿ? ಇವಾಗ 5ನೇ ವರ್ಷ ಚಾಲ್ತಿ ಐತಿ ರೀ. ಈಗ ಸತತ 5ನೇ ವರ್ಷ? 5ನೇ ವರ್ಷ ಚಾಲ್ತಿ ಐತಿ ರೀ. 5ನೇ ವರ್ಷ ಚಾಲ್ತಿ ಐತಿ. ನಾವು ಒಮ್ಮಿಗೆ ಇದಕ್ಕೆ ಬೇಕಾದು ಕಾಳ ಕಡಿನ ಖರೀದಿ ಮಾಡಿಬಿಟ್ಟಿರ್ತೀವಿ ರೀ. ಹುಳ್ಳಿ ತೊಗೊಂಡ್ಬಿಡ್ತೀನಿ ರೀ ನಾನು. ಸ್ವಲ್ಪ ಸಸ್ತಾ ರೇಟ್ ಮಾರ್ಕೆಟ್ನಾಗ 4,000 3,500 ರೂಪಾಯಿಗೆ ಒಂದು ಕ್ವಿಂಟಲ್ ಸಿಗ್ತಾವ. ಹುಳ್ಳಿ ತೊಗೊಂಡು ಒಂದು ವರ್ಷಕ್ಕೆ ಒಂದು 4 ಕ್ವಿಂಟಲ್ ಬೇಕ್ರಿ ಹುಳ್ಳಿ. 4 ಕ್ವಿಂಟಲ್ ಹುಳ್ಳಿ ಬೆಲ್ಲನ ಆದಾಗೆಲ್ಲ ತೊಗೊಂಬರ್ತೀವಿ. ಹುಳ್ಳಿ ಇಲ್ಲ ಜೀನ್ ಹಾಕಿಸ್ತೀವಿ. ಆಮೇಲೆ ನಮ್ಮ ಒಂದು 6 ಆಕಳನ ಅದಾವ್ರಿ ಜವಾರಿ. ಒಂದು 6 ಏಳು ಅದಾವ. ಅದು ರುಚಿ ಸಗಣಿ ಇದಕ್ಕೆ ಒಟ್ಟು ಹಾಕ್ತೀವಿ. ಹಾಕ್ಲಾರ್ದು ಉಳ್ಕೆದು ಒಂದು ಕಡೆಗೆ ದುಂಡಿಗಿಡ್ತೀವಿ. ಅದನ್ನೊಂದು ತಿಂಗಳ 1.5 ತಿಂಗಳ ಒಂದು ಕಡೆ ಸಂಗ್ರಹಣೆ ಮಾಡಿ ಅದು ಸ್ವಲ್ಪ ಎಲ್ಲ ಇದಾಗಿದೆ. ಅದನ್ನು ಮತ್ತೆ ನೀರು ಗುಂಟನ ಕಳಿಸಿಬಿಡ್ತೀವಿ ನಾವು. ಹೊತ್ತು ಯಾವ ಬೆಳೆಗೆ ಹಾಕೋದಿಲ್ಲ. ಹಿಂಗಾಗಿ ಇಷ್ಟು ಮಾಡ್ಕೊತ ಹೊಂಟೀವಿ ರೀ. ನಮ್ಗೆ ಇದಾಗ ಚಲೋ ಅನಿಸೈತಿ. ಈ ಸಾವಯವ ಕೃಷಿ ಮಾಡಿದಾಗಲಿದ್ದ ಎಲ್ಲರ ಆಫೀಸರ್ಸ್, ನಮ್ಮ ಕೃಷಿ ವಿಜ್ಞಾನಿಗಳ, ಕೃಷಿ ಪಂಡಿತರು ಬಂದು ನಮ್ಮ ಹೊಲದಾಗ ಅಡ್ಡಾಡಿ ನೋಡಿ ನಮಗೂ ಈ ರಾಜ್ಯ ಮಟ್ಟದ ಪ್ರಶಸ್ತಿ, ಜಿಲ್ಲಾ ಮಟ್ಟ ಪ್ರಶಸ್ತಿ, ತಾಲೂಕು ಮಟ್ಟ ಪ್ರಶಸ್ತಿ 2 ಸಲ ರಾಜ್ಯ ಮಟ್ಟ ಪ್ರಶಸ್ತಿ ಕೊಟ್ಟಾರ್ರಿ. GK ವೀರೇಶ ಒಂದು ಪ್ರಶಸ್ತಿ, ಒಂದು ಸೂಪರ್ ಸ್ಟಾರ್ ರೈತ ಒಂದು ಪ್ರಶಸ್ತಿ ಕೊಟ್ಟಾರ್ರಿ. ಹಿಂಗಾಗಿ 2 ರಾಜ್ಯ ಮಟ್ಟದ ಪ್ರಶಸ್ತಿ? 2 ರಾಜ್ಯ ಮಟ್ಟದ ಪ್ರಶಸ್ತಿ ಬೆಂಗಳೂರಾಗ ಆಗ್ಯಾವ್ರಿ. 2 ಬೆಂಗಳೂರಾಗ GK VK ಮೈದಾನದಾಗನೂ ಆಗ್ಯಾವ್ರಿ 2 ರಾಜ್ಯ ಪ್ರಶಸ್ತಿ. ಮತ್ತು ಆಗಾಗ ಎಲ್ಲೆಲ್ಲಾರ ಸಾವಯವ ಕೃಷಿ ಬಗ್ಗೆ ಮಾತಾಡಕ್ಕೆ ಕರೆದಿರ್ತಾರೆ.
ನಮಗೇನ್ರಿ ಮಾತಾಡಕ್ಕೆ ಬರಂಗಿಲ್ಲ. ನಮಗೆ ನಾವು ಆಡು ಭಾಷೆದಾಗ ಏನು ತಿಳಿತೈತೆ ಅದ್ರ ಎರಡು ಮಾತು ಮಾತಾಡಿ ಕೈ ಮುಗಿದು ಬಂದುಬಿಡ್ತೀವಿ. ಇಷ್ಟೇ ರೀ. ಆಮೇಲೆ ನಾವು ಒಂದೇದ ಶಿಕ್ಷಣದಿಂದ ವಂಚಿತರ. ಶಿಕ್ಷಣ ಕರಿಲ್ರಿ, ಶಾಲೆ ಕಲಿತೇ ಇಲ್ಲ. ಸುಮ್ಮನೆ ಹಂಗೆ ಕನ್ನಡ ಸ್ವಲ್ಪ ಓದಕ್ಕೆ ಬರಕ್ಕೆ ಬರ್ತೇವೆ. ಒಂದು 2ನೇ ಕ್ಲಾಸ್ ಹೋಗಿವ್ರಿ ಅವಾಗ. ಈಗೇನಿಲ್ಲ ರೀ. ಇದ್ರಲ್ಲಿದ್ದ ಇಷ್ಟಕರ ಐತೆ ನೋಡ್ರಿ ನಮ್ಗೆ.